ನಿರಂತರವಾಗಿ ಈ ಕಾರ್ಯಕ್ರಮ ನಡೆದು ಬರ್ತಾ ಇದ್ದಾವೆ. ಈಗ ಅದನ್ನ ಸ್ವಲ್ಪ ಮಟ್ಟಕ್ಕೆ ಇವತ್ತಿನ ಕಾಲಘಟ್ಟಕ್ಕೆ ಹೆಸರನ್ನ ಬದಲಾಯಿಸ್ತಾ ಸಮೃದ್ಧಿ ಪ್ಯಾಕೇಜ್ ಟೂರ್ಸ್ ಅನ್ನೋದನ್ನ ಆ ಒಂದು ಯೋಜನೆ ಕೂಡ ಜಾರಿ ತರ್ತಾ ಇದ್ದಾರೆ. ಅದು ಇವತ್ತಿನ ಒಂದು ಜನಕ್ಕೆ ಇವತ್ತಿನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಂದರೆ ಒಂದು ಪ್ರವಾಸಿ ತಾಣ ಧಾರ್ಮಿಕ ಕೇಂದ್ರ ಆಗಿರ್ಬೋದು ಅಥವಾ ಇನ್ನಿತರ ಕೇಂದ್ರಗಳಿಗೆ ಕುಟುಂಬದೇತರ ಒಂದು ಪ್ಯಾಕೇಜ್ ಟೂರ್ನ ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರು ನಗರದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ನಡೀತವೆ. ಅದನ್ನ ಬೆಂಗಳೂರು ನಗರದಲ್ಲಿ ಕೊಡ್ತಕ್ಕಂಥ ಒಂದು ಸೇವೆನ ಗ್ರಾಮೀಣ ಭಾಗದಲ್ಲಿ ಕೋಲಾರದಲ್ಲಿ ಕೊಟ್ಟು ನಾಗರಿಕ ಒಂದು ಸೇವೆಗೆ ಅವರು ತೊಡಗಿಕೊಡ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ಈ ಸಮಯದಲ್ಲಿ ನಾಗಲಾಪುರ ಮಠದ ನಮ್ಮೆಲ್ಲರ ಗುರುಗಳಾದ ಶ್ರೀ ತೇಜಸ್ವಿಲಿಂಗ ಸ್ವಾಮೀಜಿಗಳು ಬಂದಿಲ್ಲಿ ಆಶೀರ್ವಚನ ನೀಡಿದ್ದಾರೆ. ಜೊತೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಮಲ್ಲೇಶ್ ಬಾಬು ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಈ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ನಾರಾಯಣ ಸರ್ ಅವರು, ಹಾಗೆ ನಮ್ಮ ಹಿರಿಯರು ಸೋದರ ಸಮಾಜದ ಸೂರ್ಯಪ್ರಕಾಶ್ ಅವರು, ಇನ್ನಿತರ ಎಲ್ಲ ಗಣ್ಯಮಾನ್ಯರು ಇವತ್ತು ದಿವಸ ಈ ಒಂದು ಕಚೇರಿಗೆ ಭೇಟಿ ಕೊಟ್ಟು ನನ್ನ ಸ್ನೇಹಿತರ ಮಿತ್ರ ಮತ್ತು ಸೋದರ ಸಮಾನವಾದಂಥ ನಮ್ಮ ಸಮೃದ್ಧಿ ಸುಧಾಕರ್ ಅವರಿಗೆ ಶುಭ ಕೋರಿದ್ದಾರೆ. ಅವ್ರ ದಿವಸ ಇಡೀ ಅವ್ರ ತಂಡ ಅವ್ರ ಕುಟುಂಬವು ಈ ಮೂಲಕ ಇನ್ನಷ್ಟು ಉತ್ತುಂಗಕ್ಕೆ ಏರಬೇಕು, ಅದ್ರ ಮೂಲಕ ಇನ್ನಷ್ಟು ಸೇವೆ ನೀಡುವಂಥದ್ದಾಗಬೇಕು. ಇಡೀ ಕೋಲಾರ ನಗರದ ಜೊತೆಗೆ ಜಿಲ್ಲೆಯಾದ್ಯಂತ ಮತ್ತೆ ನೆರೆ ಜಿಲ್ಲೆಗಳು ಕೂಡ ಅತ್ಯುತ್ತಮವಾದಂಥ ಒಂದು ಸೇವೆ ನೀಡುವಂಥದ್ದಾಗಲಿ. ಆ ಪ್ರವಾಸ ನಿರಂತರ ಯಾವತ್ತೂ ಕೂಡ ಶುಭಕರವಾಗಿರಲಿ, ಲಾಭದಾಯಕರಾಗಲಿ ಅಂತ ಮತ್ತೊಮ್ಮೆ ಕೋರ್ತಾ ಆ ಲಾಭ ಇವ್ರಿಗೆ ಇನ್ನಷ್ಟು ಲಾಭ ತಂದುಕೊಟ್ಟು ಇನ್ನಷ್ಟು ಉದ್ಯಮಗಳು ಇನ್ನಷ್ಟು ವಿಭಾಗನ ತೆರೆದು ಅವರು ಸಮೃದ್ಧವಾಗಿರಲಿ ಅಂತೇಳಿ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ನನ್ನ ಜನತೆಯ ಪರವಾಗಿ ಅವರಿಗೆ ಶುಭ ಕೋರ್ತೀನಿ. ಶುಭವಾಗಲಿ, ಒಳ್ಳೆಯದಲ್ಲ. ನಮಸ್ಕಾರ.